ಈ ಕಾರ್ಯಕ್ರಮದ ಕೇಂದ್ರಬಿಂದು ನಾನಲ್ಲ, ಈ ಕಾರ್ಯಕ್ರಮದ ಕೇಂದ್ರಬಿಂದು ಜವರೇಗೌಡರು. ನಮ್ಮ ಪಾರ್ಟಿಯ ಅಧ್ಯಕ್ಷರಾದ ಹರೀಶ್ ಅವರೇ, ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಚಾಲಕರಾದ ಸಚ್ಚಿದಾನಂದ ಮೂರ್ತಿ ಅವರೇ, ನಮ್ಮೆಲ್ಲರ ನಾಯಕರು, ಮಾಜಿ ಮಂತ್ರಿಗಳು, ಮಹಾಲಕ್ಷ್ಮಿ ಲೇಔಟಿನ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಗೋಪಾಲಯ್ಯನವರೇ, ಗಾಯತ್ರಿ ಶಾಂತೇಗೌಡ್ರೆ, ಗಾಯತ್ರಿ ಜವರೇಗೌಡ್ರೆ, ಲತಾ ಹನುಮಂತೇಗೌಡ್ರೆ, ಮಾರೇಗೌಡ್ರೆ, ನಾರಾಯಣ್ ಗೌಡ್ರೆ, ರಂಗಣ್ಣ ಅವರೇ, ಅನಿಲ್ ಅವರೇ, ಕ್ಯಾಮರಾ ಇಟ್ಬಿಟ್ಟು ಒಂಚೂರು ಸರಿ ಇರೋಣ, ಕ್ಯಾಮರಾ ಇಟ್ಬಿಡಿ, ಕ್ಯಾಮರಾ ಸ್ಟ್ಯಾಂಡ್ ಇಟ್ಬಿಟ್ಟು ಚೂರು ಸರಿ ಇರೋಣ, ಅಲ್ಲ ಚೂರು. ಬಲೋ ಭಾರತ್ ಮಾತಾ ಕಿ. ಅಣ್ಣ ಫೋಟೋ ತಗೊಂಡು ಇಲ್ಲಿ ಅಣ್ಣ ಪ್ಲೀಸ್, ಸಾರಿ ಅಣ್ಣ, ಕ್ಯಾಮರಾ ಸ್ಟ್ಯಾಂಡ್ ಇಟ್ಬಿಟ್ಟು ಚೂರು ಸೈಡ್ ನೀಡಿ. ಗಾಯತ್ರಿ, ಇವತ್ತು ಜವರೇಗೌಡರು ಬಹಳ ಸುಂದರವಾಗಿ ಚೆನ್ನಾಗಿ ಮಾತಾಡಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜೆಡಿಎಸ್ ನ ಮುಖಂಡರು, ಜೆಡಿಎಸ್ ನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕಾರ್ಯಕರ್ತರು ನಾವೆಲ್ಲ ಒಟ್ಟು ಸೇರಿದ್ದೀವಿ. ದೇಶದ ಮಾಜಿ ಪ್ರಧಾನಿ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಡೆಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರು ಒಂದೇ ಮಾತು ಹೇಳಿದ್ರು, ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು, ದೇಶಕ್ಕೆ ನರೇಂದ್ರ ಮೋದಿ ಅವರಿಂದ ಗೌರವ ಬಂದಿದೆ, ಅದಕ್ಕಾಗಿ ನಾನು ಇವತ್ತು ಮೋದಿ ಅವರಿಗೆ ಬೆಂಬಲವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹಿರಿಯರಾದಂತ ದೇವೇಗೌಡರು ಹೇಳಿದ್ರು. ಡೆಲ್ಲಿಯಲ್ಲಿ ಯಾವುದೇ ಸಭೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಮೀಟಿಂಗ್ ಇರಲಿ, ಅವರ ಆರೋಗ್ಯ ಸ್ವಲ್ಪ ದಿಗದಾರಿಸಿದಾಗ ಕೂಡ ಮೋದಿ ಅವರು ಕರೆದಂತ ಸಭೆಗೆ ಅಥವಾ ಮೋದಿ ಅವರು ಕರೆದಂತ ಯಾವುದೇ ಊಟ ಯಾವುದೇ ಇದ್ರು ಕೂಡ ಅದಕ್ಕೆ ಅವರು ತಪ್ಪಿಸ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ಗೌರವವನ್ನ ಮೋದಿ ಅವರು ದೇವೇಗೌಡರಿಗೆ ಕೊಡ್ತಾ ಇದ್ರು, ದೇವೇಗೌಡರು ಮೋದಿ ಅವರಿಗೆ ಕೊಡ್ತಾ ಇದ್ದಾರೆ. ಇದು ಇವತ್ತು ನಮಗಿರುವಂತ ಸಂಬಂಧ. ಈ ಕಾರಣಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಎನ್ಡಿಎದ ಜೊತೆಗೆ ಜೋಡಣೆ ಆಗ್ಬೇಕು ಅನ್ನುವಂಥದನ್ನ ಜೆಡಿಎಸ್ ಕರ್ನಾಟಕದಲ್ಲಿ ನಿರ್ಧಾರವನ್ನ ಮಾಡಿದ್ರು. ಇದರ ಪರಿಣಾಮವಾಗಿ ನಮ್ಮ ಶಕ್ತಿ ಡಬಲ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಸೇರಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮತವನ್ನು ತಗೊಳ್ಳಕ್ಕೆ ಸಾಧ್ಯ. ಇವತ್ತು ಯಶವಂತಪುರದ ಬಗ್ಗೆ ಗೋಪಾಲಯ್ಯ ಅವರು ಹೇಳಿದ್ರು 1 ಲಕ್ಷಕ್ಕಿಂತ ಹೆಚ್ಚು ಅಂತ. ನಾನು ಮೊನ್ನೆ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದೆ, ನಮಗೆ ಸಮಾಧಾನ ಇಲ್ಲ ಅಂತ. ಯಾಕೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಂಎಲ್ಎ ತಗೊಂಡಂತ ಓಟು 1,70,000. ಜವರೇಗೌಡರು ತಗೊಂಡಂತ ಓಟು 1,56,000. ಎರಡು ಸೇರಿದ್ರೆ ಎಷ್ಟಾಗುತ್ತೆ? 320 ಆಗುತ್ತೆ. ಕಾಂಗ್ರೆಸ್ ಎಷ್ಟು ಓಟ್ ತಗೊಂಡಿದೆ? ಎಷ್ಟು? 21,000. ಅಂದ್ರೆ ಯಶವಂತಪುರದಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ಕೇವಲ 20,000 ಮಾತ್ರ ವೋಟರ್ಸ್ 7 ಲಕ್ಷದಲ್ಲಿ. ಅದನ್ನು ನಂಬ್ಕೊಂಡು ನಮ್ಮ ನಾಯಕರು ಅಲ್ಲಿಗೆ ವೋಟ್ ಹಾಕಿದ್ದಾರೆ ರಾಜ್ಯಸಭೆಯಲ್ಲಿ. ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟಿದ್ದಕ್ಕೆ, ನಮ್ಮ ಕಾರ್ಯಕರ್ತರು ದುಡಿದಿರುವುದಕ್ಕೆ, ಕಮಲದ ಚಿಹ್ನೆಗೆ ವೋಟ್ ಹಾಕಿರುವುದಕ್ಕೆ ಅವರು ಗೆದ್ದಿದ್ರು. ಅವ್ರು ಅನ್ಕೊಂಡಿದ್ದಾರೆ ನನ್ನ ಸ್ವಂತ ಬಲ ಅಂತ. ಸ್ವಂತ ಬಲ ಗೊತ್ತಾಗುತ್ತೆ ಬರುವಂತ ದಿನಗಳಲ್ಲಿ. ಅದಕ್ಕಾಗಿ ನಾವಿಬ್ರು ಸೇರಿದ್ರೆ ನಮ್ದು ಭೀಮ ಬಲ. ಕೇವಲ ನಾಯಕರು
ದೇಶದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಂದಾದಾಗ ನೀವು ನೋಡಿದ್ರಲ್ಲ, INDA ಒಟ್ಟಾಯಿತು. ಆದ್ರೆ ಮಮತಾ ಹೇಳಿದ್ರು ನಾನು ಬೇರೆ ಸ್ಪರ್ಧೆ, ಕಾಂಗ್ರೆಸ್ ಬೇರೆ ಸ್ಪರ್ಧೆ ಅಂತ. ಇದು INDA. ಆದ್ರೆ ನಾವಿವತ್ತು ಜವರೇಗೌಡರ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಯಾಕೆ ಸೇರಿದ್ವಿ ಅಂದ್ರೆ, ನಾವು ಹಾಲು ಸಕ್ಕರೆ ತರ ಬೆರಿಬೇಕು, ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಸೇರಿದ್ದೀವಿ. ನಮ್ಮ ಶಕ್ತಿಯನ್ನು ಇಮ್ಮಡಿಗೊಳಿಸಬೇಕು. ಕೇವಲ ಇಲ್ಲಿ ಅಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೆಲ್ಲ ಅಮಿತ್ ಶಾ ಅವ್ರ ಹತ್ರ ಮಾತಾಡುವಾಗ ಚರ್ಚೆಗೆ ಬಂದಾಗ ಅವರು ಒಂದು ಮಾತು ಹೇಳಿದ್ರು, ಯಾವ್ಯಾವ ಕ್ಷೇತ್ರದಲ್ಲಿ JDS ಸ್ಟ್ರಾಂಗ್ ಇದೆ, ಎಲ್ಲಿ ನಾವು ಸ್ಟ್ರಾಂಗ್ ಇದೀವಿ ಸೌತ್ ಕರ್ನಾಟಕದಲ್ಲಿ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ರು ಉತ್ತರ ಕರ್ನಾಟಕದಲ್ಲಿ ಕೂಡ ಹಲವಾರು ಕ್ಷೇತ್ರದಲ್ಲಿ 50,000 75,000 ಓಟ್ ತಗೊಂಡಂತದ್ದು ಇದೆ. ಅದೆಲ್ಲ ಸೇರಿದ್ರೆ ನಮ್ಮ ಲೋಕಸಭೆಗೆ ನಮ್ಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ JDS ನಾವು ಒಟ್ಟಿಗೆ ಹೋಗ್ಬೇಕು. ನಮ್ಮ ಶಕ್ತಿಯನ್ನ ಡಬಲ್ ಮಾಡ್ಕೊಳ್ಳೋದಕ್ಕಾಗಿ ಇವತ್ತು JDS ನಾವು ಒಟ್ಟಾಗಿ ಹೋಗ್ಬೇಕಾಗಿದೆ. ನಮ್ಮ ಗುರಿ ಆ 1,70,000 ಮತ್ತು 1,56,000 ನಮ್ಮ ಗುರಿ. ಈ ಗುರಿಯನ್ನ ನಾವು ರೀಚ್ ಆಗ್ಬೇಕು. ಈ ಲೋಕಸಭಾ ಚುನಾವಣೆ ಯಾರು ನಮ್ಮ ಪಾರ್ಟಿಯಿಂದ ಗೆದ್ದು ನಮ್ಗೆ ತೊಂದರೆ ಮಾಡಿದ್ದಾರೆ, ನಮ್ಗೆ ಅನ್ಯಾಯ ಮಾಡಕ್ ಹೋಗಿದ್ದಾರೆ, ಅವ್ರಿಗೆ ಪಾಠ ಕಲಿಸುವಂತ ಚುನಾವಣೆ ಕೂಡ ಆಗ್ಬೇಕು. ಜವರೇಗೌಡರ ಜೊತೆ ನಾನು ಎಷ್ಟು ಮಾತಾಡಕ್ ಹೋಗುದಿಲ್ಲ. ನಮ್ಮ ಮೋದಿ ಅವರ ನಾಯಕತ್ವ ಏನು ಅನ್ನೋಂತ ನಿಮ್ಗೆ ಗೊತ್ತಿದೆ. ಈ ದೇಶವನ್ನ ಪ್ರಪಂಚದ ಮಧ್ಯೆ ಒಂದು ಉತ್ಕೃಷ್ಟ ದೇಶವನ್ನಾಗಿ ವಿಶ್ವ ಗುರು ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂತ ಯೋಜನೆ ಮಾಡಿದಂತ ನೇತಾರ ಅದು ನಮ್ಮ ನರೇಂದ್ರ ಮೋದಿ ಅವರು. ದೇಶದ ರಕ್ಷಣೆ, ದೇಶದ ಅಭಿವೃದ್ಧಿ, ಈ ದೇಶಕ್ಕೆ ಗೌರವ, ಎಲ್ಲೇ ಹೋದ್ರೂ ಕೂಡ ಭಾರತೀಯರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತ ನೇತೃತ್ವ ಅದು ಮೋದಿ ಅವರದು. ಅದಕ್ಕಾಗಿ ಇವತ್ತು ಹಲವಾರು ರಾಜಕೀಯ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಬಂದು ಎಲ್ಲರೂ NDA ಗ್ರೂಪ್ ಆಗಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ನಾವು ಯಾವ ಒಂದು ಪಾಠವನ್ನ ಕಲಿಸಬೇಕು ಅದನ್ನು ಕಲಿಸಬೇಕಾಗಿದೆ. ಬರುವಂತ ದಿನದಲ್ಲಿ ಅದು ಏನೇನಾಗುತ್ತೆ ನಮ್ಗೆ ಗೊತ್ತಿಲ್ಲ ಲೋಕಸಭಾ ಚುನಾವಣೆ ಆದ ಮೇಲೆ. ಆದ್ರೆ ನಾನು ನಿಮ್ಗೆ ವಿಶ್ವಾಸ ಕೊಡ್ತೀನಿ, ನನ್ನನ್ನ MLA ಆಗಿ ನೀವು ನೋಡಿದ್ದೀರಿ. ನನ್ನನ್ನು ಹತ್ರದಿಂದ ಬಾಲಿಗೆನ ಭೇಟಿ ಆಗಿರ್ಲಿಕ್ಕಿಲ್ಲ. ಆದ್ರೆ ಎಂದೂ ಕೂಡ ನಾನು MLA ಇದ್ದಾಗ ಜಾತಿ ಮಾಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. ನಾನೇ MLA ಇದ್ದಾಗ ಗಾಯತ್ರಿ ಅಕ್ಕ ಇದ್ರು, ಹನುಮಂತೇಗೌಡರು ಇದ್ರು, ಬೇರೆ ಬೇರೆ ಅವರು ಕಾರ್ಪೊರೇಟರ್ಸ್ ಆಗಿ ಗೆದ್ದು ಬಂದಿದ್ರಿ. ಒಂದು ದಿನ ಕೂಡ ಅವರು JDS ಬೇರೆ, ನಾವು BJP ಬೇರೆ, ನಾನು BJP MLA ಮಂತ್ರಿ ಅನ್ನುವಂತ ದರ್ಪವನ್ನು ನಾನು ಯಾವತ್ತೂ ತೋರಿಸಿಲ್ಲ. ಎಲ್ರಿಗೆ ಒಟ್ಟಾಗಿ ಕೆಲಸ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡಿದೀವಿ. ಗೋಪಾಲಯ್ಯನವರು ಬಹಳ ಮುಂಚೆ ಬಂದ್ರು ನಮ್ಮ ಜೊತೆ. ಇವತ್ತು ದೇವೇಗೌಡರು ಎಲ್ಲರೂ ಬಂದಿರುವ ಕಾರಣಕ್ಕಾಗಿ, ಕುಮಾರಣ್ಣ, ರೇವಣ್ಣ ಎಲ್ಲರೂ ಬಂದಿರುವ ಕಾರಣಕ್ಕಾಗಿ ನಮ್ಮ ಈ ಭಾಗದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ನಮ್ಗೆ ಬೆಳೆಯಕ್ಕೆ ಅವಕಾಶ ಇದೆ. ನಾನು ಜವರೇಗೌಡರ ಜೊತೆ ನಿಲ್ತೀನಿ, 100ಕ್ಕೆ 100 ನಿಲ್ತೀನಿ, ಯಾವ್ದ್ರಲ್ಲಿ ಮೋಸ ಇಲ್ಲ. ಅದಕ್ಕಾಗಿ ನಾನು ವಿನಂತಿ ಮಾಡುವಂತ ಒಂದೇ, ಯಾವುದೇ ಚಿಕ್ಕ ಪುಟ್ಟದ್ದು ನಡೆದರೂ ಕೂಡ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಸಹಜವಾಗಿ ಇರುತ್ತೆ. ಇಷ್ಟು ದಿನ ನಾವು ಪರಸ್ಪರ ಎಗೇನೆಸ್ಟ್ ಫೈಟ್ ಮಾಡಿದೀವಿ. ಬೂತ್ ಮಟ್ಟದಲ್ಲಿ ಗೊಂದಲ ಇರುತ್ತೆ. ಈ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ, ಒಟ್ಟಿಗೆ ಚುನಾವಣೆ ಮಾಡೋಣ. ನಮ್ಮ ಗುರಿ ಇರುವಂತದ್ದು ಕೇವಲ ಲೋಕಸಭಾ ಅಲ್ಲ, ನಮ್ಮ ಗುರಿ ಇರುವಂತದ್ದು ವಿಧಾನಸಭೆನೂ ಹೌದು, ಕಾರ್ಪೊರೇಷನ್ ಕೂಡ ಹೌದು. ಅದಕ್ಕಾಗಿ ಯಾವುದೇ ಗೊಂದಲ ಮಾಡ್ಕೊಳ್ಳದೆ ನಾವು ಒಟ್ಟಾಗಿ ಹೋಗ್ಬೇಕು, ಒಂದಾಗಿ ಹೋಗ್ಬೇಕು. ಬರುವಂತ ದಿನಗಳಲ್ಲಿ ಕೂಡ ಒಟ್ಟಾಗಿ ಇರ್ಬೇಕು. ನೀವು ನಮ್ಗೆ ಸಹಕಾರ ಕೊಟ್ರೆ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ, ಒಟ್ಟಾಗಿರ್ತೀವಿ ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳುವಲ್ಲೆ. ಅದಕ್ಕಾಗಿ ನನ್ನಿಂದ ಯಾವುದೇ ಅನ್ಯಾಯ, ಯಾವುದೇ ಕಾರ್ಯಕರ್ತ, ಅದು ಬಿಜೆಪಿಯ ಕಾರ್ಯಕರ್ತರಿಗೂ ಆಗಲ್ಲ, JDS ಕಾರ್ಯಕರ್ತರಿಗೂ ಆಗಲ್ಲ, ಇದರಂತೆ ನಾವು ನಡ್ಕೊಂತೀವಿ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ಕೂಡ ನಾನು ವಂದಿಸ್ತೀನಿ. ಬಹಳ ಕಡಿಮೆ ಅವಧಿಯಲ್ಲಿ ನಾವು ನಿಮ್ಗೆ ಹೇಳಿದ್ರು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಸೇರಿದ್ದೀರಾ. ಖಂಡಿತ ಒಟ್ಟಾಗಿ ನೀವು ನಿಮ್ಮ ಬೂತ್ ಅಲ್ಲಿ ಎಲ್ರಿಗೆ ಕನ್ವಿನ್ಸ್ ಮಾಡ್ಬೇಕಾಗಿದೆ. ಅಲ್ಲಿ ಏನೋ ವೈಮನಸ್ಸು ಇರ್ಬೋದು ಕಾರ್ಯಕರ್ತರ ಮಧ್ಯೆ, ಯಾವ್ದೋ ಜಮೀನು ಜಗಳ ಇರುತ್ತೆ, ಯಾವ್ದೋ ಪಾರ್ಟಿಯಲ್ಲಿ ಹೊಡೆದಾಟ ಮಾಡಿದಿರುತ್ತೆ, ಹಿಂದೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ವೈಮನಸ್ಸುಗಳು ಇರ್ತವೆ. ಅವರೆಲ್ಲರಿಗೂ ಕನ್ವಿನ್ಸ್ ಮಾಡ್ಬೇಕು. ಈ ಚುನಾವಣೆ ದೇಶದ ಚುನಾವಣೆ,
ದೇವೇಗೌಡರು ದೇಶದ ಸಲುವಾಗಿ ದೇಶಕ್ಕೆ ಒಳ್ಳೆದಾಗಬೇಕನ್ನುವಂತ ಕಾರಣಕ್ಕಾಗಿ ನಮ್ಮನ್ನು ಒಟ್ಟು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಬೂತ್ ಮಟ್ಟಕ್ಕೆ ತನಕ ಕೂಡ ನಾವು ಒಟ್ಟಾಗಿ ಹೋಗ್ಬೇಕನ್ನುವಂತ ಸಂದೇಶವನ್ನು ಇಲ್ಲಿ ಬಂದಿರುವಂತ ಮುಖಂಡರು ಕೊಡಬೇಕು. ಆ ರೀತಿಯ ಒಂದು ಸಂದೇಶವನ್ನ ಜವರೇಗೌಡರು ಕೂಡ ಆಯಾಯ ಗ್ರಾಮದಲ್ಲಿ ಹೋಗಿ ಮೀಟಿಂಗ್ ಅನ್ನು ಮಾಡಿ ಅವರನ್ನು ಒಟ್ಟು ಮಾಡಬೇಕನ್ನುವಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ, ಸನ್ಮಾನ್ಯ ಜವರೇಗೌಡರಿಗೆ ಇವತ್ತು ಅಲ್ಪಾವಧಿಯಲ್ಲಿ ನಾವು ಹೇಳಿದ್ರು ಕೂಡ ನಿಮ್ಮೆಲ್ಲರನ್ನ ಕರೆಸಿ ನಿಮ್ಗೆ ತಿಂಡಿ ಕೊಟ್ಟು ನಮ್ಮ ಮಾತು ಕೇಳುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಂದ್ಸರಿ ಧನ್ಯವಾದಗಳನ್ನು ಹೇಳಿ, ಇದಕ್ಕೆ ಜೊತೆಯಾಗಿ ಮೊನ್ನೆಯಿಂದ ಫಾಲೋ ಅಪ್ ನಮ್ಮ ಗೋಪಾಲಯ್ಯನವರು ಮಾಡ್ತಿದ್ದಾರೆ. ಹೋಗ್ಬೇಕು ಅಂತ ಜವರೇಗೌಡ್ರೆ ಮೊನ್ನೆನೆ ಬರ್ಬೇಕು ಅಂತಿದ್ವಿ, ಆದ್ರೆ ಗೋಪಾಲಣ್ಣ ಹೇಳಿದ್ರು ಅವರೆಲ್ಲ ಬೇರೆ ಕಡೆಗೆ ಹೋಗಿದ್ದಾರೆ, ಅವರ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದ್ಮೇಲೆ ಹೋಗೋಣ ಅಂತೇಳಿ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಖಂಡಿತ ದುಡಿಯುವಂತ ಅಗತ್ಯ ಇದೆ. ಅದನ್ನು ಬೂತ್ ಮಟ್ಟದಂತ ಪರ್ಕ್ಯುಲೇಟ್ ಮಾಡುವಂತ ಅಗತ್ಯನೂ ಇದೆ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಧನ್ಯವಾದಗಳನ್ನು ಇವತ್ತು ಬಂದಿದ್ದಕ್ಕೆ ಹೇಳಿ ಬಹಳ ಕಾಯಿಸಿದೀವಿ. ಇವತ್ತು ಸದಾನಂದ ಗೌಡರ ಹುಟ್ಟುಹಬ್ಬ ಇತ್ತು, ಅದಕ್ಕಾಗಿ ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ಬರುವಾಗ ಸ್ವಲ್ಪ ತಡ ಆಗಿದೆ, ದಯಮಾಡಿ ಕ್ಷಮಿಸಬೇಕನ್ನುವಂತ ಮಾತನ್ನು ಕೂಡ ನಿಮ್ಮೆಲ್ಲರಿಗೆ ಹೇಳಿ ನಿಮ್ಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಬಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.